ಸ್ವಾಗತ. ನಮ್ಮ ಸುದ್ದಿವಾಹಿನಿಯ ಇಂಪ್ಯಾಕ್ಟ್ನಿಂದ ತೇರದಾಳ ತಾಲೂಕಿನ ತಮದಡ್ಡಿ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಮಡುಗಟ್ಟಿದ್ದ ಅಸ್ಪೃಶ್ಯತೆ ತಾರತಮ್ಯಕ್ಕೆ ಇಂದು ಅಂತ್ಯ ಕಂಡಿದೆ. ಹಿರಿಯ ಅಧಿಕಾರಿಗಳ ಮಧ್ಯಸ್ಥಿಕೆಯಿಂದ ಗ್ರಾಮದಲ್ಲಿ ಸೌಹಾರ್ದತೆ ಮತ್ತು ಸಹೋದರತೆ ಮರುಸ್ಥಾಪನೆಯಾಗಿದೆ. ಇಂದು ತಮದಡ್ಡಿ ಗ್ರಾಮದಲ್ಲಿ ನಡೆದ ಸರ್ವಧರ್ಮ ಶಾಂತಿ ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್, ಡಿವೈಎಸ್ಪಿ ರೋಷನ್ ಜಮೀರ್ ಸೈಯದ್, ತೇರದಾಳ ತಹಶೀಲ್ದಾರ್ ವಿಜಯಕುಮಾರ್ ಕಡಕೋಳ, ಬನಹಟ್ಟಿ ತಹಶೀಲ್ದಾರ್ ಗಿರೀಶ್ ಸ್ವದಿ, ಸಿಆರ್ಸಿಎಲ್ ಅಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಪಿಡಿಒ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು. ಸಭೆಯ ನಂತರ ಎಲ್ಲಾ ಸಮುದಾಯದ ಜನರು ಸೇರಿ ಸಾಮೂಹಿಕ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. ದಲಿತರಿಗೆ ಕ್ಷೌರ ಕಟಿಂಗ್ ಮಾಡುವ ಮೂಲಕ ಸಮಾನತೆ ಮತ್ತು ಏಕತೆಯ ಸಂದೇಶ ಸಾರಿದ್ರು. ಇಂತಹ ತಾರತಮ್ಯ ಮತ್ತೆ ನಡೆಯದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಅಧಿಕಾರಿಗಳು ನೀಡಿದ್ರು. ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳು ಪಿಡಿಒ ಅಮಾನತಿಗೆ ಆಗ್ರಹಿಸಿ ಪ್ರತಿಭಟಿಸಿದ್ರು. ಕಳೆದ 5 ವರ್ಷಗಳಿಂದ ಎಸ್ಸಿ/ಎಸ್ಟಿ ಅಭಿವೃದ್ಧಿ ಅನುದಾನದ ವಿವರಗಳನ್ನು ನೀಡಿಲ್ಲ, ದಲಿತರಿಗೆ ಸಭೆಗಳಿಗೆ ಆಹ್ವಾನ ನೀಡಿಲ್ಲ ಹಾಗೂ ಅನುದಾನದಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿದ್ರು. ಈ ಹಿನ್ನೆಲೆಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ತಕ್ಷಣ ಉಪವಿಭಾಗಾಧಿಕಾರಿ ಹಾಗೂ ಡಿವೈಎಸ್ಪಿ ಮಧ್ಯಪ್ರವೇಶಿಸಿ ಪಿಡಿಒ ವಿರುದ್ಧ ತನಿಖೆ ನಡೆಸುವ ಭರವಸೆ ನೀಡಿದ ಬಳಿಕ ಪರಿಸ್ಥಿತಿ ಶಾಂತವಾಯಿತು. ಅಂತಿಮವಾಗಿ ಗ್ರಾಮಸ್ಥರು ಎಲ್ಲರೂ ಸೇರಿ ದೇವರ ದರ್ಶನ ಮಾಡಿ ಸಾಮರಸ್ಯದ ಸಂದೇಶದೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಇನ್ನು ಮೇಲಿಂದ ನಾವು ಮಾಡ್ತೀವಿ 2 ವರ್ಷದ ನಮ್ಮ ಮಾಹಿತಿ ಐತಿ. ಅದು ಉತ್ತರ ಅಲ್ವೇ ಅಲ್ಲ. ನೀವು ಒಬ್ಬ ರೆಸ್ಪಾನ್ಸಿಬಲ್ ಕುರ್ಚಿ ಮೇಲೆ ಕೂತ್ಕೊಂಡಾಗ ಯು ಹ್ಯಾವ್ ಟು ಬಿ ವೆರಿ ರೆಸ್ಪಾನ್ಸಿಬಲ್. 101 ಮಕ್ಕಳಲ್ಲಿ ಎಸ್ಸಿ ಇದ್ದಾರೆ ಅಂತಂದ್ರೆ ನಾವ್ ಯಾಕೆ ಅಧ್ಯಕ್ಷ ಉಪಾಧ್ಯಕ್ಷ ಅವ್ರೆಲ್ರಿ ಒಂದು ಇನ್ನೂ ಬರಬೇಕಾಗಿದ್ದು ಬಂದಿಲ್ಲ. ಇಲ್ಲಿ ಯಾವ ಸಂಘ ಸಂಸ್ಥೆಗಳು ಮೆಂಬರ್ಗಳು ಬಂದಿಲ್ಲ. ಆಮೇಲೆ ದೇವಸ್ಥಾನಗಳ ಹೇಳ್ತೀನಿ. ಈಗ ಪೂಜಾರಿಗಳಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಡಿಸಿಷನ್ ಮೇಕಿಂಗ್ ಕಮಿಟಿ ಅವ್ರದಾಗ ಸರ್, ಅವರಿಗೆ ಹೇಳ್ರಿ ಅಂತ ನಮ್ದು ಇವರ ಮಾಡ್ಯಾರ ಕಾಲೇಜ್ ಇವರ ಮಾಡ್ಯಾರ ಇಲ್ಲ ಇವ್ರದ್ದು ಸಂಬಂಧಪಟ್ಟ ವರದಿ ಬಂದ ತಕ್ಷಣ ಮುಂದೆ ಅದಕ್ಕೆ ಏನ್ ಆಕ್ಷನ್ ಮಾಡಬೇಕು ಎನ್ಕ್ವೈರಿಗಿಂತ ಮುಂಚೆ ಅವ್ರು ಅಲ್ಲಿ ಕೆಲಸ ಮಾಡಬಾರ್ದು ಸರ್, ಇಲ್ಲಾಂದ್ರೆ ದಾಖಲೆಗಳ ನಾಶಕ ಅವರಲ್ಲಿ. ಎನ್ಕ್ವೈರಿಗಿಂತ ಮುಂಚೆ ಉದ್ಯೋಗ ಖಾತ್ರಿ ಯೋಜನೆದಲ್ಲಿ ಕೆಲಸ ಮಾಡ್ರಂತ ಇವ್ರಿಗೆ ಸರ್ ಆದೇಶ ಐತಿಲ್ರಿ, ಅದನ್ನೆಲ್ಲ ಬಿಡ್ತಾರ್ರಿ. ಮನೆ ಹೋಗಿ ತಂಬಿಸ್ಕೊಂಡು ದುಡ್ಡು ರಿಸೀವ್ ಮಾಡ್ಕೊಂಡ್ಬಿಡ್ತಾರೆ. ಕೆಲಸ ಮಾಡಿ ನಾವು ಹೇಳ್ತಾ ಹೋದ್ರೆ ರೈಟಿಂಗ್ ಅಲ್ಲಿ ಕೊಡಿ, ಇಒ ಸಾಹೇಬರಿಗೆ ಕೊಟ್ಟು ಬಿಡಿ, ಅವ್ರು ವೆರಿಫೈ ಮಾಡಿ ಅದೇನೇನು ಡಾಟಾ ಇದೆ ಎಲ್ಲ ಗೊತ್ತಿಲ್ಲ ಏನು ಎಲ್ಲರನ್ನು ಕೂಡ ಅಲೋ ಮಾಡೋದು. ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಹೊರಭಾಗದಲ್ಲಿ ಅಲೋ ಮಾಡಬೇಕು, ಗೊತ್ತಾಯ್ತಾ? ಹೊರಭಾಗದಲ್ಲೆಲ್ಲ ಒಳಭಾಗದಲ್ಲಿ ಅಲೋ ಮಾಡಬೇಕು. ಎಲ್ಲರಿಗೆ ಯಾವ ರೀತಿ ನೀವು ಅಲೋ ಮಾಡ್ತೀರಾ ಅದೇ ರೀತಿ ಇವರು ಕೂಡ ಅಲೋ ಮಾಡಬೇಕು. ಮಾಡದೇ ಇದ್ರೆ ಕಷ್ಟ ಆಗುತ್ತೆ, ಗೊತ್ತಾಯ್ತಾ? ಇನ್ನೊಂದು ಆ ರೀತಿ. ಅನಂತರ ಯುಗಾದಿ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಂತ ಕುಸ್ತಿ ಹಾಗೂ ಇತರ ಸ್ಪರ್ಧೆಗಳು ನಡೆದಾಗ ದಲಿತರನ್ನು ವೇದಿಕೆ ಮೇಲೆ ಆಹ್ವಾನಿಸುವುದಿಲ್ಲ. ಯಾಕ್ರಿ ಏನ್ ಸಮಸ್ಯೆ ಇದೆಯಪ್ಪ? ಅವ್ರೇನೋ ಮೇಲ್ಗಡೆ ಬಂದು ಕುತ್ಕೊಂಡ್ರೆ ನಿಮ್ದು ಗೌರವ ಏನಾದ್ರು ಕಡಿಮೆ ಆಗುತ್ತಲ್ಲ, ಅದಕ್ಕೆ ನಿಲ್ವಲ್ಲ. ನೀವು ಸುಮ್ಮನೆ ಮಾತಾಡ್ತಾ ಇದ್ರಿ, ಎಲ್ಲ ಗೊತ್ತಿಲ್ಲ. ಅವ್ರ ಕೈಯಾಗ ಚೀಟಿ ಅದ ಕೊಟ್ಟಿದ್ದೀರಿ, ಯಾಕೆ ಮಾತಾಡ್ತೀರಿ? ಬರ್ಕ ನಡು ಮಾತಾಡ್ಬೇಡ್ರಿ, ಸುಮ್ಕೊಂಡ್ರಿ, ಮಾತಾಡ್ಬೇಡ್ರಿ, ಸುಮ್ಕೊಂಡ್ರಿ ನೀವು ನಡು ಮಾತಾಡ್ಬೇಡ್ರಿ. ಯಾರು ಅಟ್ರಾಸಿಟಿ ಕೇಸ್ ಆಗುತ್ತೆ ಅಂತೇಳಿ ಪರಿಜ್ಞಾನ ಇದೆ, ಶಿಕ್ಷೆ ಎಷ್ಟು ಹೆಂಗೆ ಗೊತ್ತಿಲ್ಲ ಸರ್. ಆ ರೀತಿ ಇಂಥ ಪದಗಳನ್ನ ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಅಟ್ರಾಸಿಟಿ ಕೇಸ್ ಇಷ್ಟ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಸುಮ್ಮನೆ ಅನವಶ್ಯಕವಾಗಿ ಮತ್ತೆ ಕಾನೂನಿನ ಇದಕ್ಕೆ ನೀವೆಲ್ಲ ಒಳಗಾಗ್ತೀರಿ, ಅಂಥವೆಲ್ಲ ಬೇಕಾಗಿಲ್ಲ. ಅವೆಲ್ಲ ಈ ಹಿಂದೆ ಏನಾದರೂ ನೀವು ಆಡು ಭಾಷೆ ಅಂತೇಳಿ ಅನ್ಕೊಂಡಿದ್ರೆ ಅದು ಇವತ್ತೇ ಬಿಟ್ಬಿಡಿ, ಅದು ನಾಳೆಯಿಂದ ಯೂಸ್ ಮಾಡಬೇಡಿ. ಸರಿ, ಇಂಥ ಪಾಯಿಂಟ್ಸ್ಗಳು ಏನಿದಾವೆ ತಾವೆಲ್ಲರೂ ಕೂಡ ಪ್ರಸ್ತಾಪ ಮಾಡಿದ್ರೆ, ಇನ್ನೊಂದು ಏನಿದೆ, ತಮದಡ್ಡಿ ಗ್ರಾಮದ ಸಾರ್ವಜನಿಕ ದೇವಾಲಯಗಳ ಹಳೆ ಟ್ರಸ್ಟ್ ಸಮಿತಿ ಬದಲಾವಣೆ ಮಾಡಬೇಕಂತಿದೆ. ಅದು ತಮ್ಮ ತಹಶೀಲ್ದಾರ್ ಅವರು ನೋಡಿ ಅದನ್ನ ಇಂಥ ಪಾಯಿಂಟ್ಸ್ಗಳು ಆ ಪಂಕ್ತಿ ಇರುವುದಿಲ್ಲ ಅಂತಿದೆ, ಹೌದಾ?
ಜಾತ್ರೆ ಯಾವತ್ತು ಬರುತ್ತೆ ನೆಕ್ಸ್ಟ್ ಊರಲ್ಲಿ? ನನಗೆ ಒಂದು 3-4 ದಿನ ಶಾಲೆಗಳಲ್ಲಿ SDMC ಅಧ್ಯಕ್ಷರ ಆಯ್ಕೆ ದಲಿತರಿಗೆ ಅವಕಾಶ ಇರೋದು ಮಕ್ಕಳಿಗೆ ಯಾರಪ್ಪ ಹೈಸ್ಕೂಲ್ ಹೆಡ್ ಮಾಸ್ಟರ್ ಯಾರಿದ್ರೆ ಈಗ SDMC ಯಾವ ಶಾಲೆಯಿಂದ? ಪ್ರೌಢಶಾಲೆ. ಅಟ್ರಾಸಿಟಿ ಕೇಸ್ ಆಗಿದ್ದಲ್ಲಿ ಪರಿಜ್ಞಾನ ಇದೆ. ಶಿಕ್ಷೆ ಎಷ್ಟು ಹೆಂಗೆ ಗೊತ್ತಿಲ್ಲ ಸರ್. ಆ ರೀತಿ ಇಂಥ ಪದಗಳನ್ನ ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಅಟ್ರಾಸಿಟಿ ಕೇಸ್ ಆಗುತ್ತೆ. ಅದಕ್ಕೆ ಅವಕಾಶ ಕೊಡ್ಕೊಂಡು ಸುಮ್ಮನೆ ಅನವಶ್ಯಕವಾಗಿ ಮತ್ತೆ ಕಾನೂನಿನ ಇದಕ್ಕೆ ನೀವೆಲ್ಲ ಒಳಗಾಗ್ತೀರಿ. ಅಂಥವೆಲ್ಲ ಬೇಕಾಗಿಲ್ಲ ಅವೆಲ್ಲ. ಈ ಹಿಂದೆ ಏನಾದರೂ ನೀವು ಇದು ಆಡು ಭಾಷೆ ಅಂತೇಳಿ ಅನ್ಕೊಂಡಿದ್ರೆ ಅದನ್ನ ಇವತ್ತೇ ಬಿಟ್ಬಿಡಿ, ಅದನ್ನ ನಾಳೆಯಿಂದ ಯೂಸ್ ಮಾಡಬೇಡಿ ಅಂತ ವರ್ಡ್. ಸರಿ, ಇಂಥ ಪಾಯಿಂಟ್ಸ್ಗಳು ಏನಿದಾವೆ ತಾವೆಲ್ಲರೂ ಕೂಡ ಪ್ರಸ್ತಾಪ ಮಾಡಿದ್ರ. ಇನ್ನೊಂದು ಏನಿದೆ, ತಮ್ಮದಡ್ಡಿ ಗ್ರಾಮದ ಸಾರ್ವಜನಿಕ ದೇವಾಲಯಗಳ ಹಳೆ ಟ್ರಸ್ಟ್ ಸಮಿತಿ ಬದಲಾವಣೆ ಮಾಡೋದಂತಿದೆ. ಅದು ತಮ್ಮ ತಹಶೀಲ್ದಾರ್ ಅವರು ನೋಡಿ ಅದನ್ನ ಇಂಥ ಪಾಯಿಂಟ್ಸ್ಗಳು ಸದಸ್ಯರು ಎಲ್ಲರೂ ಇರ್ಬೇಕನ್ನೋದು ಕಡ್ಡಾಯ ನಿಯಮ ರೀ. ಆಸ್ ಅ ರೂಲ್ ಏನ್ ಹೇಳ್ತೈತ್ರಿ, ಎರಡು ಗೌರ್ಮೆಂಟ್ ಗೈಡ್ಲೈನ್ಸ್ ಕಡೆ ಇರ್ತಾವಿಲ್ರಿ, ಗೌರ್ಮೆಂಟ್ ಗೈಡ್ಲೈನ್ಸ್ ಈ ಕಡೆ ಇರ್ತಾವಿಲ್ರಿ. ಯಾವ ಸಮುದಾಯದ ಮಕ್ಳು ಹೆಚ್ಚಿಗೆ ಇರ್ತಾವ್ರಿ ಆ ಪಾಲಕರ ಮಕ್ಕಳನ್ನ ಅಧ್ಯಕ್ಷರಾಗಬೇಕಲ್ಲ. ನೋಡಿ, ಒಂದ್ ನಿಮಿಷ ಇರಿ. ಸರ್ಕಾರದ ನಿಯಮಾವಳಿ ಪ್ರಕಾರ ನಡ್ಕೊಳ್ಳಿ. ಅವ್ರು ಗೊತ್ತಿರ್ಬೇಕು ಸರ್. ಗೊತ್ತಾಯ್ತಾ? ಇಲ್ಲಿ ಯಾವ ರೀತಿ ಅದನ್ನ ಅವ್ರು ಆಯ್ಕೆ ಮಾಡ್ತಾರೆ, ಸರ್ಕಾರದ ನಿಯಮಾವಳಿ ಪ್ರಕಾರ ಆ ರೀತಿ ಫಾಲೋ ಮಾಡಿ. ನೀವು ಅಷ್ಟೇ ಪ್ರೈಮರಿ ಶಾಲೆಯಲ್ಲಿ ಸರ್ಕಾರದ ನಿಯಮ ಏನ್ ಹೇಳಿದೆ ಅದನ್ನು ಫಾಲೋ ಮಾಡಿ ಅಷ್ಟೇ. ಅವ್ರಿಗೆ ಒಂದು ಲೆಟರ್ ಕೊಡಿ. ಇದು ನಮ್ಮ ಕಟ್ಟ ಕಡೆ ಇದು. ಆಮೇಲೆ ಇವ್ರ ಮೇಲೆ ಅಲಿಗೇಷನ್ ಆಗಬೇಕು. ಸರಿ ತನಕ ಏನು SC PTSP ಇರೋದಿಲ್ಲ. ಒಂದು ಮೀಟಿಂಗ್ ತಗೊಂಡಿಲ್ಲ. SC ST ಮೀಟಿಂಗ್ ತಗೊಂಡಿಲ್ಲ. ಒಂದು 2 ತಿಂಗಳು ನೀವು ಏನಾದ್ರು ಅವ್ರ ಮೇಲೆ ಬಂದ್ಬಿಟ್ಟಿದ್ರೆ ಅಟ್ರಾಸಿಟಿ ನಾಳೆ ಆಗ್ಲಿಲ್ಲ ಅಂದ್ರೆ 1 ನಿಮಿಷ ಮಾಕಿನ ಫಸ್ಟ್. ಆಮೇಲೆ ಮಾಡಬಾರ್ದು. ನಾನು SC ಮೇಡಮ್ ಅವ್ರಿಗೆ ತಮ್ಮ ಗಮನಿಸಿದಾಗ ಈ ವ್ಯಕ್ತಿ ನಾಳೆ ಇಲ್ಲಿ ಕಾರ್ಯನಿರ್ವಹಣೆ ಮಾಡಲಿಲ್ಲ, ಅವ್ರ ಜಾಗಕ್ಕೆ ಬೇರೆಯವರು ಟ್ರಾನ್ಸ್ಫರ್ ಮಾಡಿ ನಮ್ಗೆ ಕೊಡ್ಬೇಕು. ಆಯ್ತಾಯ್ತು. ಇವತ್ತಿನ ಒಂದು ಸಭೆಯ ಅಂಶಗಳನ್ನು ಇನ್ನೊಂದು ವಿಷಯ ವೇಟ್ ಮಾಡಿ ಪ್ರತಿ 3 ತಿಂಗಳಿಗೊಮ್ಮೆ ನಾವು ಅಟ್ರಾಸಿಟಿ ಮೀಟಿಂಗ್ ಅನ್ನ ಮಾಡ್ತೀವಿ. ಇಡೀ ಉಪವಿಭಾಗ ಮಟ್ಟದ ಸಭೆಯನ್ನ ನಾವು ಮಾಡ್ತೀವಿ. ಸಾರ್ವಜನಿಕರಾಗಿ ಪ್ರತಿನಿಧಿಗಳನ್ನ ನೇಮಕನೂ ಮಾಡಿರ್ತಾರೆ. ಅಂದರೆ ಸಾರ್ವಜನಿಕ ಜನರನ್ನ ರಿಪ್ರೆಸೆಂಟ್ ಮಾಡುವಂತಹವರನ್ನ ಆಯಾ ತಾಲೂಕಿನಲ್ಲಿ ಇಬ್ಬರಿಬ್ಬರಂತ ನೇಮಕನೂ ಮಾಡಿದ್ದೀವಿ. ಅವರನ್ನ ನಾಮಿನೇಟೆಡ್ ಮೆಂಬರ್ಸ್ ಅಂತ ಕರೀತೀವಿ. ಈ ಉಪವಿಭಾಗ ಮಟ್ಟದ ಸಭೆಯಲ್ಲಿ ನಾವು ಅತ್ಯಂತ ಮುಖ್ಯವಾಗಿ ಚರ್ಚೆ ಮಾಡೋದು ಏನು ಅಂತಂದರೆ, ಈ ಎಲ್ಲ ಗ್ರಾಮಗಳಲ್ಲೂ ಕ್ಷೌರಿಕ ಕಟಿಂಗ್ ಶಾಪ್ಸ್ ಏನಿದ್ದಾವೆ ಅವುಗಳನ್ನು ಸಮಾನತೆಯ ದೃಷ್ಟಿಯಿಂದ ಮಾಡ್ತಿದ್ದಾರೋ ಇಲ್ಲೋ, ಮಾಡ್ತಿಲ್ಲ ಅಂತಂದರೆ ಅವರಿಗೆ ನೋಟಿಸನ್ನು ನೀಡೋದು, ಪಂಚಾಯಿತಿ ಮೂಲಕ ಅವರಿಗೆ ತಾಕೀತ್ ಎಚ್ಚರಿಕೆ ನೋಟಿಸನ್ನು ಕೊಡೋದನ್ನು ನಾವು ಪ್ರಾರಂಭದಲ್ಲೇ ಮಾಡಿದ್ವಿ. ಮೊದಲನೇ ಸಭೆಯಲ್ಲೇ ನಾವು ಮಾಡಿದ್ವಿ. ಅದಾದಮೇಲೆ ಜಮಖಂಡಿಯ ಒಂದು ಭಾಗದಲ್ಲಿ ನಮಗೆ ಆ ರೀತಿಯಾದಂತಹ ದೂರುಗಳು ಕಂಡುಬಂದು ಅವುಗಳನ್ನ ಸಹ ನಿವಾರಣೆ ಮಾಡಿದ್ವಿ. ಆ್ಯಂಡ್ ನಾಮಿನೇಟೆಡ್ ಮೆಂಬರ್ಸ್ಗೆ ನಾನು ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊತ ಬಂದಿದ್ದೆ. ಈ ರೀತಿ ಅಂದರೆ ಈಗ ನೀವೆಲ್ಲರೂ ಒಗ್ಗಟ್ಟಾಗಿ 17ನೇ ತಾರೀಕಿಗೆ ಬಂದು ನನಗೆ DSPಗೆ ತಹಶೀಲ್ದಾರ್ಗೆ ಮನವಿ ಅಂತೇನೋ ಮಾಡ್ಕೊಂಡ್ರಿ. ಯಾಕೆ ಲಾಸ್ಟ್ ಸುಮಾರು ಒಂದು 10-20 ವರ್ಷಗಳ ಅಥವಾ ಆಲ್ಮೋಸ್ಟ್ ಒಂದು 50-60 ನಮ್ಮ ಸ್ವಾತಂತ್ರ್ಯ ಬಂದಾಗಿನ ಇವತ್ತಿನ ಶಾಂತಿ ಸಭೆಯ ಅಂಶಗಳನ್ನು ನಾವು ನಮ್ಮ ಪಂಚಾಯತಿಗೆ ಸಂಬಂಧಪಟ್ಟಂತ ನಮ್ಮ ಎಲ್ಲ ಅಂಶಗಳನ್ನು ನೋಡ್ಕೊಂಡು ಬಂದ್ವಿ. ಇವತ್ತಿನ ಸಭೆಯನ್ನು ಉಲ್ಲೇಖನ ಹಾಕೊಂಡು ನಾವು ಒಬ್ಬರ ಅಧಿಕಾರಿನ ನೇಮಕ ಮಾಡಿ ಏನೇನಿಲ್ಲ ತಪ್ಪಾಗೈತಿ, ಏನೈತಿ, ಯಾವ ಉದ್ದೇಶಕ್ಕೆ ಏನೇನಾಗೈತಿ ಅನ್ನೋದನ್ನ ಎನ್ಕ್ವೈರಿ ಮಾಡಿ ಸಂಬಂಧಪಟ್ಟ ವರದಿ ಬಂದ ತಕ್ಷಣ ಮುಂದೆ ಅದಕ್ಕೆ ಏನ್ ಆಕ್ಷನ್ ಮಾಡ್ಬೇಕು ಅನ್ನೋದನ್ನ ಮುಂದೆ ನಿರ್ಣಯ ಮಾಡ್ತೀವಿ. ಎನ್ಕ್ವೈರಿಗಿಂತ ಮುಂಚೆ ಅವ್ರು ಅಲ್ಲಿ ಕೆಲಸ ಮಾಡಬಾರ್ದು ಸರ್, ಇಲ್ಲಾಂದ್ರೆ ದಾಖಲೆಗಳ ನಾಶಕ ಅವರಲ್ಲಿ
ರಿಪೇರಿಗಿಂತ ಮುಂಚೆ ಅವ್ರ ಗಮನಕ್ಕೆ ತಗೊಂಡ್ರಿ ನಾನ್ ತರ್ತೇನೆ. ನಾಳೆಯಿಂದ ಅವ್ರು ಮಾಡಬಾರ್ದು, ಅವ್ರ ಜಾಗಕ್ಕೆ ಬೇರೆ ನಾನು ಈ ವಿಷಯವನ್ನ ಸರ್ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ರಂತ ಇವ್ರಿಗೆ ಸರ್ ಆದೇಶ ಐತಿಲ್ರಿ, ಅದನ್ನೆಲ್ಲ ಬಿಡ್ತಾರ್ರಿ. ಮನೆ ಮಾಡಿ ಹೋಗಿ ತಂಬಿಸ್ಕೊಂಡು ದುಡ್ಡು ರಿಸೀವ್ ಮಾಡ್ಕೊಂಡ್ಬಿಡ್ತಾರೆ. ಒಂದ್ ಕೆಲಸ ಮಾಡಿ, ನಾವು ಹೇಳ್ತಾ ಹೋದ್ರೆ ರೈಟಿಂಗ್ ಅಲ್ಲಿ ಕೊಡಿ, ಇಒ ಸಾಹೇಬರಿಗೆ ಕೊಟ್ಟು ಬಿಡಿ, ಅವ್ರು ವೆರಿಫೈ ಮಾಡಿ ಅದೇನೇನು ಡಾಟಾ ಇದೆ ಎಲ್ಲ ಕೊಡಿ. ಎಲ್ಲಾದ್ರೂ ಮುಚ್ಚಳಿಕೆ ಪತ್ರ ಪರಿಸ್ಥಿತಿ ಆಗ್ಬೋದಾ? ಹಾ, ಅದನ್ನ ರೆಡಿ ರೆಡಿ ಇದೆಲ್ಲ ಆಯ್ತು. ರೆಡಿ ಇದ್ರೆ ಸಿಗ್ನೇಚರ್ ತಗೊಳ್ಳಿ ಅವ್ರದ್ದೆಲ್ಲ. ಇನ್ನು ಮುಂದೆ ಆ ರೀತಿ ಮಾಡಬಾರ್ದು ತಾರತಮ್ಯ, ಗೊತ್ತಾಯ್ತಾ? ಎಲ್ಲರೂ ಕೂಡ ಮಾಡ್ಬೇಕು. ಇಲ್ಲೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಎಲ್ಲರೂ ಇದಾವೆ, ಮಾನವರೇ, ಹೌದಲ್ಲ? ಇಲ್ಲಿ ವ್ಯತ್ಯಾಸ ಏನಿಲ್ಲ. ಸಾಮರಸ್ಯತೆ ಬದುಕನ್ನು ಇಲ್ಲಿ ಬದುಕಬೇಕು ಯಾವಾಗಲೂ, ಭಾವೈಕ್ಯತೆಯಿಂದ ಇರಬೇಕು ಯಾವಾಗಲೂ. ಇಲ್ಲಿ ಒಬ್ಬರನ್ನ ಬಿಟ್ಟು ಒಬ್ಬರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಜಾತಿ ವ್ಯವಸ್ಥೆ ಯಾವ ರೀತಿ ಬಂತು? ನಾವು ಮಾಡ್ತಕ್ಕಂಥ ಕುಲಕಸುಬಿನ ಆಧಾರದ ಮೇಲೆ ಜಾತಿ ವ್ಯವಸ್ಥೆ ಆಯಿತು. ಇವತ್ತೆಲ್ಲರಲ್ಲಿ ನಾವು ತೆಗೆದು ನೋಡಿದ್ರೆ ಬ್ಲಡ್ ಗ್ರೂಪ್ಸ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಸೇಮೇ ಇದ್ದಾವೆ. 4 ಬ್ಲಡ್ ಗ್ರೂಪ್ ಬಿಟ್ಬಿಟ್ಟು ಏನಾದ್ರು XYZ ABCD ಆ ರೀತಿ ಏನಾದ್ರು ಇದಾವ? ಇಲ್ಲ. ತಾರತಮ್ಯ ಯಾಕೆ ಆಯ್ತು? ಶತಶತಮಾನಗಳಿಂದ ಹಿಂದೆ ನಡೆದಿರ್ತಕ್ಕಂಥ ಇದು ಅವೆಲ್ಲ ಮುಗಿದೋದಂತ ಅಧ್ಯಾಯ ಆಯ್ತು. ಈಗ ನಾವು ಆಧುನಿಕ ಭಾರತದಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ. ನಾವು ದ ಬ್ಯೂಟಿ ಆಫ್ ಡೆಮಾಕ್ರಸಿ ಇಲ್ಲೇ ನೋಡ್ಬೋದು ನೀವು. ನಾವು ಇಲ್ಲಿ ಕುತ್ಕೊಂಡಿದ್ವಲ್ಲ, ಇಲ್ಲೆಲ್ಲರೂ ಕೂಡ ಒಂದೊಂದು ಸಮುದಾಯದವರೇ ಇದ್ದೀವಿ. ಅಂದ್ರೆ ಅಂಬೇಡ್ಕರ್ ಅವ್ರು ಕೊಟ್ಟಂತ ಒಂದು ಇದ್ರ ಮೇಲೆ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಕುತ್ಕೊಂಡು ನಾವು ಮಾತಾಡ್ಲಿಕ್ಕೆ ಸಾಧ್ಯ ಆಗಿದೆ. ಈಗ ಅವನಿಗೆ ಹೆದರ್ಸ್ಬಾರ್ದು. ನೀವು ನಾವು ಈಗ ದುಡ್ಡು ಅಲ್ಲಿಂದ ಇದು ಮಾಡಿಲ್ರಿ, ಕರೆಕ್ಟ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಹೇಳ್ತಾನೆ ಕೇಳ್ರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಎಲ್ಲರೂ ಕೂಡ ಎಲ್ಲ ಆ ಕಾಲನಿಗಾದರೂ ಎಲ್ಲರೂ ಸಹಕಾರ ಮಾಡೀನಿ. ನಿಮಗೆ ಥರ ಏನು ನನ್ನ ಇದ್ರೊಳಗೆ ತಪ್ಪು ಅನಿಸಿತ್ತಪ್ಪ ಅಂತಂದರೆ ನೀವು ಕೇಳಿರ್ಬೇಕಾರೆ ನಾವು ಅದನ್ನ ನನ್ನ ಇದ್ರ ಪ್ರಕಾರ, ನನ್ನ ನಾಲೆಜ್ ಪ್ರಕಾರ ಯಾವುದೂ ಕೂಡ ತಪ್ಪು ಮಾಡಿಲ್ಲ. ಆದರೆ ನೀವು ಆ ಥರ ನೀವು ಅನಿಸಿತ್ತಪ್ಪ ಅಂತಂದ್ರೆ ನೀವು ಕೇಳಬೇಕು. ಈಗ ಏನ ಏನ್ ಕೆಲಸ ಮಾಡಿರಿ ನಮ್ಮ ತೋರಿಸ್ಬೇಕು. ಹಿಂದಿನ ಬಿಟ್ಟು ಬಿಡ್ರಿ. 2025-26ನೇ ಸಾಲ ಒಳಗೆ ಎಷ್ಟು ಅನುದಾನ ಬಿಡುಗಡೆ ಆಗೈತ್ರಿ? SC ST ಖರ್ಚು ಬಿಡ್ರಿ. ಅವ್ರ ಯಾವ ಕಾಮಗಾರಿ ಖರ್ಚು ಬಿಡಿ ಅದನ್ನೊಂದು ಸ್ವಲ್ಪ ಹೇಳ್ರಿ. ಒಂದ್ ನಿಮಿಷ, ಅದು ರೈಟಿಂಗ್ ಒಳಗಡೆ ಒಂದು ಕೆಲಸ ಮಾಡಿ, ವೆರಿಫೈ ಮಾಡಿ. ಒಂದು ಕೆಲಸ ಮಾಡಿ, ರೆಪ್ರೆಸೆಂಟೇಷನ್ ಅದೊಂದ್ಸರಿ ಇವ್ರು ಹೇಳಿರ್ತಕ್ಕಂಥ ಪಾಯಿಂಟ್ಸ್ ವೆರಿಫೈ ಮಾಡಿ. ಸರ್ ಊರಾಗ ವಕೀಲದಾರು, ತಿಳಿದವ್ರದಾರು, ಎಜುಕೇಟೆಡ್ ಅದಾರು ಅನ್ನೋದು ಒಂದು ಅರು ಇಲ್ಲಿ ಇವಂಗ. ನಾಲ್ಕು ಕೆಲಸ ಯಾರೋ ಓದಾಕ್ ಬರಲ್ದವ್ರಿಗೆ, ಬರ್ಯಾಕ್ ಬರಲ್ದವ್ರು ಕರೀದು ಫಂಕ್ಷನ್ ಮಾಡೋದು, ಉದ್ಘಾಟನೆ ಮಾಡೋದು, ಹೇಳ್ಬೇಕು ಅನ್ನೋದು ಅರು ಐತನ ಇವಾಗ. ವಕೀಲದಾರು ಅನ್ನೋದು ಖಬರಿಲ್ಲ, PhD ಹೋಲ್ಡರ್ ಅದಾರ ಅನ್ನೋದು ಖಬರಿಲ್ಲ. ಊರಾಗ ಕಲ್ತವ್ರು, ಹೊಲೆಯರ್ ಒಳಗೆ ಕಲ್ತವ್ರು, ಎಸ್ ಒಳಗೆ ಕಲ್ತವ್ರು, ದಲಿತರೊಳಗೆ ಕಲ್ತಾರ ಅನ್ನೋದು ಅರು ಇಲ್ಲ. ಯಾವ ಗಮನಕ್ಕೆ ತಗೊಲ್ಲ ಕೆಲಸ ಮಾಡೋದು ತಿಳಿದಿತ್ರಿ ಇವಾಗ. ಇವಾಗ ಎಷ್ಟು ಸಲ ಫೋನ್ ಮಾಡೇನೆ, ಅದನ್ನ ಹೇಳೋಕ್ ಗೊತ್ತಿಲ್ಲ ಇಲ್ಲ. ತಾಂಬದ ತಾವ ಪದ್ಧತಿ ಪ್ರಕಾರ ಏನ್ ಪದ್ಧತಿ ಪ್ರಕಾರ ಏನ್ ಅದ್ ಮಾಡಿ ಒಂದು ಉದ್ಘಾಟನೆ ಮಾಡಿ ಅವ್ರ ಪಂಚಾಯತಿ ಒಂದ್ ನಮ್ಗೆ ಕಲ್ತಾವ್ರು ಅನ್ನೋದು ನಾಲೆಜ್ಗೂ ಬರ್ಬೇಕೋ ಬೇಡ, ಹೇಳ್ಬೇಕೋ ಬೇಡ, ಒಂದು ಫೋನ್ ಮುಖಾಂತರ ಹೇಳಂಗಿಲ್ಲ ಇವ್ರ. ಏನ್ ಮಾಡಿದ್ರಿ ಇವತ್ತಿಗೆ ಅವರೆಲ್ಲ ಬರ್ಬೇಕಾದ್ರೆ ಮೂಲ ಕಾರಣ ನೀವು ಆದ್ರಿ. ಇದು ಆಗಬಾರ್ದು. ಗ್ರಾಮ ಆಡಳಿತ ಅಧಿಕಾರಿ ಅಂದ್ರೆ ಏನ್ ಗೊತ್ತಿಲ್ಲ. ಗ್ರಾಮ ಆಡಳಿತ ಅಧಿಕಾರಿ ಅಂದ್ರೆ ರೀ, ಗ್ರಾಮದಾಗ ಯಾವುದೋ ಒಂದು ಜಾತಿ ಭೇದ ಆಗಬಾರ್ದಾಗ ನೋಡ್ಬೇಕಾದ್ರೆ ನೀವು ತಿಳ್ಕೊಂಡು ಎಲ್ಲರೂ ಮಾತಾಡ್ಬೇಡ್ರಿ, ಒಬ್ರೇ ಸಾಕು, ಒಬ್ರೇ ಮಾತಾಡ್ತಾರೆ. ನೀವೆಲ್ಲ ಬರ ಕಾರಣ ಇವರೇ ಅದ್ರಿ. ಆಗಬಾರ್ದಾಗ ನೋಡ್ಕೋಬೇಕಾದ್ರೆ ಸರ್ ಈಗ ನೀವು ಪೊಲೀಸ್ ಏನಾದ್ರೆ ನಿಮ್ಗೆ ಗ್ರಾಮದಾಗ ಏನಾರ ಆಗ್ಬೇಕಾದ್ರೆ ಇವರ ಮೇನ್ ಅಧಿಕಾರಿ, ಗ್ರಾಮ ಅಧಿಕಾರಿ. ಇದು ಆಗ್ಬಾರ್ದಂಗ ಅಲ್ಲ, ಯಾವ್ದಕ್ಕೆ ಇರುತ್ತೆ ಅದಕ್ಕೆ. ಈಗ ನಿಮ್ಮೂರಲ್ಲಿ ಯಾವ ಜಾತ್ರೆ ಬರುತ್ತಲ್ಲ, ನಮಗೆ ಒಂದು 3-4 ದಿನ ಮುಂಚೆ ತಿಳಿಸಿ, ನಾವು ಫ್ರೀ ಮಾಡ್ಕೊಂಡು ಬರ್ತೀವಿ. ನಮ್ಮೊಟ್ಟಿಗೆ ಎಲ್ಲರೂ ಊಟ ಮಾಡೋಣ, ಆಯ್ತಾ? AC ಮೇಡಮ್ ಅವ್ರು ಇರ್ತಾರೆ, ತಹಶೀಲ್ದಾರ್ ಇರ್ತಾರೆ, ಸಮಾಜ ಕಲ್ಯಾಣ ಇರ್ತಾರೆ, ನಾವೆಲ್ಲರೂ ಇರ್ತೀವಿ. ಎಲ್ಲರೂ ಸೇರಿ ಒಟ್ಟಾಗಿ ಊಟ ಮಾಡೋಣ. ಸಹಕಾರಿ ಸಂಘ ಸಂಸ್ಥೆಗಳ ದೇವರ ಜಾತ್ರೆ ನಿಮಿತ್ತ ಶುಭ ಕೋರುವ ಸಂದರ್ಭದಲ್ಲಿ ಬ್ಯಾನರ್ಗಳಲ್ಲಿ ದಲಿತ ಸದಸ್ಯ ಹಾಗೂ ನಿರ್ದೇಶಕರ ಹೆಸರು ಮತ್ತು ಭಾವಚಿತ್ರಗಳನ್ನು ಹಾಕೋದಿಲ್ಲ.
ಸಹಕಾರಿ ಸಂಘ ಸರ್ಕಾರಿ ಸ್ವಾಮ್ಯದ ಇದು ಅಲ್ಲಲ್ಲ ನಾನ್ ಕೇಳೋದು ಸರ್ಕಾರದ ಸಂಸ್ಥೆನ ಇದು ಕೋಆಪರೇಟಿವ್ ಆಯ್ತಾಯ್ತು ಸರಿ ಅಲ್ಲ ಕೆಲವೊಂದು ಪ್ರೈವೇಟ್ ಇರ್ತಾವಲ್ಲ ಅದೊಂದು ಓಕೆ ಈಗ ನೋಡಿ ಯಾವ ಸರ್ಕಾರಿ ಸಂಸ್ಥೆಗಳು ಇಲ್ಲ ಸಂಬಂಧಪಟ್ಟವ್ರು ಯಾರಿದ್ರು ನೋಡ್ರಿ ನೀವ್ಯಾರು ಸೊಸೈಟಿ ಏನಾಗಿದ್ರಿ ಸೆಕ್ರೆಟರಿ ಅಲ್ಲಿರ್ತಕ್ಕಂಥ ಸದಸ್ಯರುಗಳು ಯಾರೇ ಇರ್ಲಿ ಗೊತ್ತಾಯ್ತಾ ಯಾವ್ದೇ ಕ್ಯಾಸ್ಟ್ ಯಾರಿಗೂ ಕೂಡ ಬಿಡಬೇಡಿ ಗೊತ್ತಾಯ್ತಾ ಎಲ್ಲರ ಹೆಸರುಗಳು ಹಾಕ್ತಾರೆ ಅವ್ರ ಫೋಟೋಸ್ ಈಗ ಆಯ್ತು ಬಿಡೋ ಈಗ ಮುಂದೆ ಮಾಡ್ಸೋದಕ್ಕೆ ಬಂದಿರೋದು ಈಗ ಬುಧವಾರ ನೆಕ್ಸ್ಟ್ ಇದನ್ನ ಮಾಡಿಸ್ಬೇಕು ಅದನ್ನ ಮತ್ತೆ ತಪ್ಪು ಮಾಡಿದ್ರೆ ಬಿಡೋದಿಲ್ಲ ನೋಡ್ರಿ ಹೇಳಿದ್ದೀನಿ ರಿಜಿಸ್ಟ್ರೇಷನ್ ಕ್ಯಾನ್ಸಲೇಷನ್ ಒಂದೇ ಅಲ್ಲ ಕೇಸ್ ಈ ಒಂದು ಕಮತಡ್ಡಿ ಗ್ರಾಮದಲ್ಲಿ ನಡೆದಿರತಕ್ಕಂಥ ಶಾಂತಿ ಸಭೆಗೆ ತಾವೆಲ್ಲರೂ ಹಾಜರಾಗಿದ್ದೀರಿ. ಸೊ ಇಲ್ಲಿವರೆಗೂ ಎಲ್ಲ ಸಮುದಾಯದ ಮುಖಂಡರುಗಳು ಸಹಿತ ತಮ್ಮ ಪ್ರಸ್ತಾವನೆಗಳನ್ನ ಸಲ್ಲಿಸಿದಿರಿ. ಅದರ ಜೊತೆಗೆ ಉದ್ಯೋಗಗಳನ್ನ ಬೇರೆ ಬೇರೆ ಉದ್ಯೋಗಗಳು ಹಾಕೊಡ್ಲಿಕ್ಕೆ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮುಂಜಾಗ್ರತೆ ತಾವೇನಾದ್ರು ಕ್ರಮ ತೆಗೆದುಕೊಂಡು ನಾಳೆ ಇಂಥ ಒಂದು ಚಾತುರ್ಯ ನಡೆಯೋದು ಪರ್ಯಾಯ ವ್ಯವಸ್ಥೆ ಪುನರ್ವಸತಿ ಬಗ್ಗೆ ಸ್ವಲ್ಪ ಏನಾದ್ರು ಈ ರೀತಿ ನಾವು ಶಾಂತಿ ಸಭೆಯಲ್ಲಿ ಏನಿದೆ ಹಲವಾರು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಈಗ ಇಂಥ ಅವಘಡಗಳು ಏನಿದ್ದಾವೆ ಎಲ್ಲಿನೋ ಈ ತಾಲೂಕಿನ ಎಲ್ಲಿನೂ ಕೂಡ ಆಗ್ಬಾರ್ದು ಗೊತ್ತಾಯ್ತಾ. ಅಂಥವೇನಾದ್ರೂ ಇದ್ರೆ ನಮ್ಮ ಗಮನಕ್ಕೆ ತೊಗೊಂಬರಿ. ಈಗ ಮೊನ್ನೆ 17ನೇ ತಾರೀಕು ನೀವೆಲ್ಲರೂ ಬಂದು ನನಗೆ ಒಂದು ಅರ್ಜಿ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಾಗ ನಾನು ಕೂಡ ನಮ್ಮ ಇಲಾಖೆ ಅಧಿಕಾರಿಗಳು